ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಕ್ರಿಯೆ ಅಥವಾ ಮಿಲನವು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಕೇವಲ ದೈಹಿಕ ಸಂಬಂಧವಲ್ಲ, ಬದಲಾಗಿ ಪತಿ-ಪತ್ನಿಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಪ್ರಮುಖ ಅಂಶವಾಗಿದೆ. ಆದರೆ ಲೈಂಗಿಕ ಕ್ರಿಯೆಯ ಬಗ್ಗೆ ಕೆಲವು ತಪ್ಪು ಗ್ರಹಿಕೆಗಳಿವೆ. ಹೆಚ್ಚಿನ ಪುರುಷರು ಲೈಂಗಿಕ ಕ್ರಿಯೆಯನ್ನು ಬೇಗನೆ ಮುಗಿಸಿಬಿಡುತ್ತಾರೆ ಎಂಬ ಅಪವಾದವಿದೆ, ಮತ್ತು ಮಹಿಳೆಯರು ದೀರ್ಘಕಾಲದವರೆಗೆ ಆನಂದಿಸುತ್ತಾರೆ. ಆದರೆ ಪುರುಷರು ಒಮ್ಮೆ ಸ್ಖಲನವಾದ ಬಳಿಕ ವಿಶ್ರಾಂತಿಯ ಮೊರೆ ಹೋಗಿಬಿಡುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ವಾಸ್ತವವಾಗಿ ಲೈಂಗಿಕ ಕ್ರಿಯೆಯು ಇಷ್ಟವಾಗಿ ಎಷ್ಟು ಸಮಯದವರೆಗೆ ನಡೆಯಬೇಕು ಎಂಬುದಕ್ಕೆ ಯಾವುದೇ ನಿಖರವಾದ ಉತ್ತರವಿಲ್ಲ. ಆದರೆ ಕಡಿಮೆ ಅವಧಿಯಲ್ಲಿ ನಡೆಯುವ ಲೈಂಗಿಕ ಕ್ರಿಯೆಯು ನಿಮಗೆ ಹೆಚ್ಚು ಸಂತೋಷವನ್ನು ನೀಡದೇ ಇದ್ದರೂ ಸಹ ದೀರ್ಘಕಾಲದ ಲೈಂಗಿಕತೆಯು ಹೆಚ್ಚಿನ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಎಂಬುದು ನಿಜ. ಲೈಂಗಿಕ ಆರೋಗ್ಯ ತಜ್ಞರ ಪ್ರಕಾರ 7 ರಿಂದ 15 ನಿಮಿಷಗಳವರೆಗೆ ಲೈಂಗಿಕ ಕ್ರಿಯೆಯನ್ನು ನಡೆಸಬಹುದು. ಆದರೆ ಲೈಂಗಿಕ ಕ್ರಿಯೆಯ ಅವಧಿ ಎಷ್ಟು ಮುಖ್ಯವೋ ಅದನ್ನು ಎಷ್ಟು ಆನಂದಿಸುತ್ತೀರಿ ಎಂಬುದು ಕೂಡ ಅಷ್ಟೇ ಮುಖ್ಯ. ಲೈಂಗಿಕ ಕ್ರಿಯೆ ಎಂದರೆ ಕೇವಲ ಸಂಭೋಗ ಕ್ರಿಯೆ ಮಾತ್ರವಲ್ಲ, ಇದು ಪ್ರಣಯವನ್ನು. ಸಂಶೋಧನೆಗಳ ಪ್ರಕಾರ ಪುರುಷರು ಸಾಮಾನ್ಯವಾಗಿ 5 ರಿಂದ 10 ನಿಮಿಷಗಳ ಲೈಂಗಿಕ ಕ್ರಿಯೆಯ ಬಳಿಕ ಸ್ಖಲನ ಮಾಡುತ್ತಾರೆ. ದಿ ಜರ್ನಲ್ ಆಫ್ ಸೆಕ್ಸುಯಲ್ ಮೆಡಿಸಿನ್ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ 7 ರಿಂದ 13 ನಿಮಿಷಗಳ ಲೈಂಗಿಕ ಕ್ರಿಯೆಯು ಆರೋಗ್ಯಕರ ಎಂದು ತಿಳಿಯಬಹುದಾಗಿದೆ. ಉತ್ತಮ ಲೈಂಗಿಕ ಕ್ರಿಯೆಯನ್ನು ಅನುಭವಿಸಲು ಪತಿ-ಪತ್ನಿ ಈ ವಿಚಾರವಾಗಿ ಮುಕ್ತವಾಗಿ ಮಾತನಾಡಿಕೊಳ್ಳಬೇಕು. ಇಬ್ಬರ ಇಷ್ಟಗಳ ಬಗ್ಗೆ ಪರಸ್ಪರ ಚರ್ಚಿಸಬೇಕು. ಲೈಂಗಿಕ ಕ್ರಿಯೆ ಎಂದರೆ ಅದು ಕೇವಲ ಲೈಂಗಿಕ ಕ್ರಿಯೆ ಮಾತ್ರವಲ್ಲ, ಅದು ಪ್ರೀತಿ. ಹೀಗಾಗಿ ಪರಸ್ಪರ ರೊಮ್ಯಾನ್ಸ್ ಮಾಡುವುದು ಕೂಡ ತುಂಬಾನೇ ಮುಖ್ಯ. ಹೆಚ್ಚಿನ ಸಮಯವನ್ನು ಪರಸ್ಪರ ಪ್ರೀತಿಸಿಕೊಳ್ಳುವುದರಲ್ಲಿ ಕಳೆಯಿರಿ. ನಿಮ್ಮ ಸಂಗಾತಿಯನ್ನು ಹೇಗೆ ತೃಪ್ತಿಪಡಿಸುವುದು ಎಂದು ತಿಳಿಯಲು ನೀವು ಅವರ ಟರ್ನ್ ಆನ್ ಬಟನ್ಗಳನ್ನು ತಿಳಿದುಕೊಳ್ಳಬೇಕು. ಇವು ಹೆಣ್ಣಿನ ದೇಹದಲ್ಲಿ ಲೈಂಗಿಕ ಆಸಕ್ತಿಯನ್ನು ಉದ್ರೇಕಿಸುವ ಬೇರೆ ಬೇರೆ ಸ್ಪಾಟ್ಗಳು. ಉದಾಹರಣೆಗೆ, ಸ್ತ್ರೀಯರಲ್ಲಿ ಹಣೆ, ಕೆನ್ನೆ, ತುಟಿ, ಸ್ತನ, ಹೊಟ್ಟೆಯ ಭಾಗ ಇತ್ಯಾದಿ. ಈ ಭಾಗಗಳು ಹೆಣ್ಣಿಗೆ ಅತಿ ಹೆಚ್ಚಿನ ಲೈಂಗಿಕ ಉದ್ರೇಕವನ್ನು ನೀಡುತ್ತವೆ. ಈ ಬಟನ್ಗಳನ್ನು ಸರಿಯಾದ ಸಮಯಕ್ಕೆ ಒತ್ತಿದಾಗ ಕಡಿಮೆ ಸಮಯದಲ್ಲೂ ಹೆಣ್ಣು-ಗಂಡು ಇಬ್ಬರೂ ಅತಿ ಹೆಚ್ಚು ಲೈಂಗಿಕ ಸುಖವನ್ನು ಅನುಭವಿಸಬಹುದು. ಇಲ್ಲಿ ಕೆಲವು ಸಲಹೆಗಳಿವೆ. ಬಟ್ಟೆ: ಹೆಣ್ಣು ಧರಿಸುವ ಬಟ್ಟೆಗಳು ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸಬಹುದು. ಮುದ್ದಾಟಗಳು, ಮುತ್ತುಗಳು, ತಬ್ಬಿಕೊಳ್ಳುವುದು ಮತ್ತು ಮಾತುಕತೆ ಲೈಂಗಿಕ ಉದ್ರೇಕವನ್ನು ಹೆಚ್ಚಿಸುತ್ತವೆ. ಶುಚಿತ್ವ, ಸ್ವಚ್ಛತೆ ಬಹಳ ಮುಖ್ಯ. ಉತ್ತಮ ಸಾಬೂನುಗಳನ್ನು ಉಪಯೋಗಿಸಿ ಮತ್ತು ಜನನಾಂಗವನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ತಾಳ್ಮೆ ಮತ್ತು ಪ್ರೀತಿ ಬಹಳ ಮುಖ್ಯ. ರೊಮ್ಯಾಂಟಿಕ್ ಟೂರ್ಗಳನ್ನು ಪ್ಲಾನ್ ಮಾಡಿ. ಹೆಣ್ಣು ಮತ್ತು ಗಂಡಿಗೆ ಲೈಂಗಿಕ ಆಸಕ್ತಿ ಸಮಾನವಾಗಿರುತ್ತದೆ, ಆದರೆ ಹೆಣ್ಣಿಗೆ ತೃಪ್ತಿ ಪಡೆಯಲು ಹೆಚ್ಚಿನ ಸಮಯ ಬೇಕಾಗಬಹುದು. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಮತ್ತು ಅವರ ಇಷ್ಟಗಳನ್ನು ತಿಳಿದುಕೊಳ್ಳಿ. ಸರಿಯಾದ ಕ್ರಮದಲ್ಲಿ ಲೈಂಗಿಕತೆ ಮಾಡುವುದರಿಂದ ನೀವು ನಿಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಅನಗತ್ಯ ಮಾತ್ರೆಗಳನ್ನು ಸೇವಿಸಬೇಡಿ. ನಿಮ್ಮ ಸಂಗಾತಿಯ ಟರ್ನ್ ಆನ್ ಬಟನ್ಗಳನ್ನು ಸರಿಯಾದ ಸಮಯಕ್ಕೆ ಆಕ್ಟಿವೇಟ್ ಮಾಡುವುದರಿಂದ ಸ್ತ್ರೀ-ಪುರುಷ ಇಬ್ಬರೂ ಸಂಪೂರ್ಣ ಲೈಂಗಿಕ ಸುಖ ಪಡೆಯಬಹುದು. ಈ ಕಥೆಯು ಲೈಂಗಿಕತೆಯ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳುತ್ತದೆ. ಲೈಂಗಿಕತೆ ಕೇವಲ ದೈಹಿಕ ಕ್ರಿಯೆಯಲ್ಲ, ಅದು ಪ್ರೀತಿ, ಬಾಂಧವ್ಯ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಒಳಗೊಂಡಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಇಷ್ಟಗಳು ಮತ್ತು ಅಗತ್ಯಗಳನ್ನು ಹೊಂದಿರುತ್ತಾನೆ. ಅವುಗಳನ್ನು ಗೌರವಿಸುವುದು ಬಹಳ ಮುಖ್ಯ. ಸರಿಯಾದ ಸಂವಹನ ಮತ್ತು ತಿಳುವಳಿಕೆಯೊಂದಿಗೆ ದಂಪತಿಗಳು ಒಂದು ಸುಖಕರವಾದ ಮತ್ತು ತೃಪ್ತಿಕರವಾದ ಲೈಂಗಿಕ ಜೀವನವನ್ನು ಹೊಂದಬಹುದು.